ನಮಸ್ಕಾರ. ಈ ವಿಶೇಷ ವಿವರಣೆಗೆ ಸ್ವಾಗತ. ಇತಿಹಾಸದ ಪುಟಗಳಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಬಂದು ಹೋಗಿವೆ, ಹೌದಲ್ವಾ? ಆದರೆ ಇವತ್ತು ನಾವು ಕೇವಲ ದಕ್ಷಿಣ ಭಾರತವನ್ನಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ ಒಂದು ಪವರ್ಫುಲ್, ಅದು ಅಷ್ಟಾಗಿ ಚರ್ಚೆಯಾಗದ ನಮ್ಮ ರಾಷ್ಟ್ರಕೂಟ ಸಾಮ್ರಾಜ್ಯದ ಬಗ್ಗೆ ಮಾತಾಡಲಿದ್ದೇವೆ. ಬನ್ನಿ, ಇವರ ಕಥೆ ಎಷ್ಟು ರೋಚಕವಾಗಿದೆ ಅಂತ ನೇರವಾಗಿ ನೋಡೋಣ. ನೋಡಿ, ರಾಷ್ಟ್ರಕೂಟರು ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ರು ಅಂದ್ರೆ 9ನೇ ಶತಮಾನದ ಸಿಲ್ಸಿಲಾತ್ ಅಲ್ ತವಾರಿಕ್ ಅನ್ನೋ ಅರೇಬಿಕ್ ಪಠ್ಯದಲ್ಲಿ ಅರಬ್ ಪ್ರವಾಸಿ ಸುಲೈಮಾನ್ ಏನಂತ ಬರ್ದಿದ್ದಾನೆ ಗೊತ್ತಾ? ರಾಷ್ಟ್ರಕೂಟ ಸಾಮ್ರಾಜ್ಯ ಆ ಕಾಲದ ಜಗತ್ತಿನ ಟಾಪ್ 4 ಮಹಾಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ರೋಮ್ ಅಥವಾ ಚೀನಾ ಸಾಮ್ರಾಜ್ಯಗಳಿಗೆ ಕಾಂಪಿಟಿಷನ್ ಕೊಡೋ ಲೆವೆಲಲ್ಲಿ ನಮ್ಮ ರಾಷ್ಟ್ರಕೂಟರಿದ್ರು. ಇದು ಸುಮ್ನೆ ಲೋಕಲ್ ಆಡಳಿತವಾಗಿರ್ಲಿಲ್ಲ, ಇದೊಂದು ಗ್ಲೋಬಲ್ ಸೂಪರ್ ಪವರ್ ಆಗಿತ್ತು. ಯಾರೋ ಮಾಂಡಲಿಕರಾಗಿದ್ದವರು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೇಗ್ ಬೆಳೆದ್ರು ಅಂತ ನೀವು ಯೋಚಿಸ್ತಾ ಇರ್ಬೋದು. ಕಥೆ ಶುರುವಾಗೋದು ಕ್ರಿಸ್ತಶಕ 753ರಲ್ಲಿ ದಂತಿದುರ್ಗನ ನಾಯಕತ್ವದಲ್ಲಿ. ಅಲ್ಲಿಂದ ಮುಂದಿನ ಕೆಲವೇ ದಶಕಗಳಲ್ಲಿ ಈ ಸಾಮ್ರಾಜ್ಯ ರಾಕೆಟ್ ವೇಗದಲ್ಲಿ ಬೆಳೀತು. ಧ್ರುವಧಾರ ವರ್ಷ ಹಾಗೂ 3ನೇ ಗೋವಿಂದನಂತಹ ಪವರ್ಫುಲ್ ನಾಯಕರ ನೇತೃತ್ವದಲ್ಲಿ ಬರೀ ದಕ್ಷಿಣ ಭಾರತ ಮಾತ್ರವಲ್ಲ, ಉತ್ತರದಲ್ಲಿ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಸಿಲೋನ್ ಅಂದ್ರೆ ಇಂದಿನ ಶ್ರೀಲಂಕಾದವರೆಗೆ ಇವರ ಸಾಮ್ರಾಜ್ಯ ವಿಸ್ತರಣೆಯಾಯಿತು. ಇಲ್ಲೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಕಾಂಟ್ರಾಸ್ಟ್ ಇದೆ. 3ನೇ ಗೋವಿಂದ ಎಂಥ ಸೇನಾನಿ ಅಂದ್ರೆ, ಆತನ ಯುದ್ಧದ ಆನೆಗಳು ಗಂಗೆಯ ನೀರನ್ನು ಕುಡಿದ್ವು, ಕುದುರೆಗಳು ಹಿಮಾಲಯದ ತಪ್ಪಲಲ್ಲಿ ಓಡಾಡ್ದು ಅಂತ ಇತಿಹಾಸ ಹೇಳುತ್ತೆ. ಆದ್ರೆ ಅದೇ ವಂಶದಲ್ಲಿ ಬಂದ ಆತನ ಮಗ 1ನೇ ಅಮೋಘ ವರ್ಷ ಕಂಪ್ಲೀಟ್ ಆಪೋಸಿಟ್. ಈತನನ್ನ ದಕ್ಷಿಣದ ಅಶೋಕ ಅಂತಾನೇ ಕರೀತಾರೆ. ಯುದ್ಧ ಬಿಟ್ಟು ಶಾಂತಿ, ಸಾಹಿತ್ಯ, ಕಲೆಗೆ ಒತ್ತು ಕೊಟ್ಟ. ಯುದ್ಧಭೂಮಿಯಿಂದ ಲೈಬ್ರರಿಯ ಕಡೆಗಿನ ಈ ಶಿಫ್ಟ್ ನಿಜಕ್ಕೂ ಇತಿಹಾಸದಲ್ಲಿ ಅಪೂರ್ವ ಅಲ್ವಾ? ಶಾಂತಿಯ ನೆರಳಲ್ಲಿ ಸಾಹಿತ್ಯ ಹೇಗೆ ಚಿಗುರೊಡಿಯೇತು ಅನ್ನೋದಕ್ಕೆ ಕವಿರಾಜಮಾರ್ಗವೇ ಬೆಸ್ಟ್ ಎಕ್ಸಾಂಪಲ್. ಇದು ಕನ್ನಡ ಭಾಷೆಯಲ್ಲಿ ಲಭ್ಯವಿರುವ ಮೊಟ್ಟಮೊದಲ ಅಲಂಕಾರಿಕ ಗ್ರಂಥ. ಖುದ್ದಾಗಿ ರಾಜ ಅಮೋಘವರ್ಷಣೆ ಬರೆದ ಅಥವಾ ಆತನ ಆಸ್ಥಾನದಲ್ಲಿ ರಚನೆಯಾದ ಈ ಕೃತಿ ಕನ್ನಡ ಭಾಷೆಗೆ ಆ ಕಾಲದಲ್ಲಿ ದೊಡ್ಡ ಸ್ಥಾನಮಾನ ತಂದುಕೊಡ್ತು. ಅಂದೆ ಬರೀ ಕತ್ತಿವರ್ಸೆ ಅಲ್ಲ, ಕಾವ್ಯದಲ್ಲೂ ಇವರು ಎತ್ತಿದ ಕೈ ಅನ್ನೋದು ಇದರಿಂದ ಪ್ರೂವ್ ಆಗುತ್ತೆ. 6ನೇ ವಿಭಾಗ, ದಿ ಎಕನಾಮಿಕ್ ಎಂಜಿನ್ ಫ್ಯೂಲಿಂಗ್ ಅ ಸೂಪರ್ ಪವರ್. ಇಷ್ಟೊಂದು ದೊಡ್ಡ ಮಹಾಸಾಮ್ರಾಜ್ಯವನ್ನು ನಡ್ಸೋಕೆ ದುಡ್ಡು ಎಲ್ಲಿಂದ ಬರ್ತಿತ್ತು? ಆ ಎಕನಾಮಿಕ್ ಸಿಸ್ಟಮ್ ಹೇಗಿತ್ತು ಅಂತ ನೋಡೋಣ. ಇಂಡೀಸ್ ಸಾಮ್ರಾಜ್ಯವನ್ನ ಕಂಟ್ರೋಲ್ ಮಾಡೋಕೆ ಅವರು ಒಂದು ಅದ್ಭುತವಾದ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಮಾಡಿದ್ರು. ಹೇಗಂದ್ರೆ, ಸಾಮ್ರಾಜ್ಯವನ್ನ ರಾಷ್ಟ್ರ ಅಂದ್ರೆ ಪ್ರಾಂತ್ಯಗಳಾಗಿ, ಆಮೇಲೆ ವಿಷಯ ಅಂದ್ರೆ ಜಿಲ್ಲೆಗಳಾಗಿ, ನಂತರ ನಾಡು ಹಾಗೂ ಕೊನೆಯದಾಗಿ ಗ್ರಾಮಗಳಾಗಿ ವಿಂಗಡಿಸಿದ್ರು. ಇವತ್ತಿನ ನಮ್ಮ ಆಡಳಿತ ವ್ಯವಸ್ಥೆಗೆ ಇದು ಎಷ್ಟೊಂದು ಹತ್ತಿರವಾಗಿದೆ ನೋಡಿ. ಪ್ರಾಚೀನ ಕಾಲದಲ್ಲೇ ಇವರ ಅಡ್ಮಿನಿಸ್ಟ್ರೇಷನ್ ವಿಷನ್ ಎಷ್ಟು ಕ್ಲಿಯರ್ ಆಗಿತ್ತು. ಸೈನ್ಯ ಮತ್ತೆ ಆಡಳಿತ ನಡ್ಸೋಕೆ ಇವರು ಟ್ಯಾಕ್ಸ್ ಕಲೆಕ್ಷನ್ ಅನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಿದ್ರು. ಭೂಮಿಯ ಗುಣಮಟ್ಟ ನೋಡಿ 8% 16% ಟ್ಯಾಕ್ಸ್ ಫಿಕ್ಸ್ ಮಾಡ್ತಿದ್ರು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಟ್ಯಾಕ್ಸ್ನ ಅವರು ಬರೀ ಹಣದ ರೂಪದಲ್ಲಿ ಕೇಳ್ತಿರ್ಲಿಲ್ಲ, ವಸ್ತುಗಳ ರೂಪದಲ್ಲಿ ಅಥವಾ ಸೇವೆಗಳ ರೂಪದಲ್ಲಿ ತಗೋತಿದ್ರು. ತುರ್ತು ಪರಿಸ್ಥಿತಿ ಅಥವಾ ಯುದ್ಧ ಬಂದಾಗ ಎಮರ್ಜೆನ್ಸಿ ಟ್ಯಾಕ್ಸ್ ಹಾಕೋ ಪ್ಲಾನ್ ಕೂಡ ಇತ್ತು. ವೆರಿ ಸ್ಮಾರ್ಟ್ ಅಡ್ಮಿನಿಸ್ಟ್ರೇಷನ್. ಅಷ್ಟೇ ಅಲ್ಲ, ಇವರ ಅಸಲಿ ಸಂಪತ್ತು ಬರ್ತಾ ಇದ್ದಿದ್ದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ. ಹತ್ತಿಬಟ್ಟೆ, ವಜ್ರ, ಆನೆದಂತ ಶ್ರೀಗಂಧ ಮತ್ತೆ ಸುಗಂಧ ದ್ರವ್ಯಗಳನ್ನ ದೊಡ್ಡ ಮಟ್ಟದಲ್ಲಿ ರಫ್ತು ಮಾಡ್ತಿದ್ರು. ಕರಾವಳಿ ಪ್ರದೇಶ ಇವರ ಕಂಟ್ರೋಲ್ನಲ್ಲಿದ್ದಿಂದ ಪರ್ಷಿಯಾ, ಈಜಿಪ್ಟಿನಂತಹ ದೇಶಗಳಿಗೆ ಹಡಗುಗಳ ಮೂಲಕ ಬಿಸ್ನೆಸ್ ಜೋರಾಗಿ ನಡೀತಿತ್ತು. ಈ ಟ್ರೇಡ್ ಇವರನ್ನ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡಿತ್ತು. 10ನೇ ವಿಭಾಗ, ಕಲ್ಚರಲ್ ಜೆನೆತ್ ಹಾರ್ಮನಿ ಆ್ಯಂಡ್ ಟಾಲರೆನ್ಸ್. ದುಡ್ಡು, ಅಧಿಕಾರ ಎಲ್ಲ ಇತ್ತು, ಸರಿ. ಆದ್ರೆ ಇವರ ಕಾಲದ ಸಾಂಸ್ಕೃತಿಕ ಸಾಮರಸ್ಯ ಹೇಗಿತ್ತು ಅನ್ನೋದನ್ನ ನಾವೀಗ ನೋಡ್ಲೇಬೇಕು. ಆ ಕಾಲದ ಧಾರ್ಮಿಕ ಸಹಿಷ್ಣುತೆ ನಿಜಕ್ಕೂ ನಮಗೆ ಇವತ್ತಿಗೂ ಪಾಠ. ರಾಜರು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ. ಜೈನ ಧರ್ಮಕ್ಕೆ ಭಾರೀ ಪ್ರೋತ್ಸಾಹ ಇತ್ತು, ಹಾಗೆ ಹಿಂದೂ ಧರ್ಮದ ಬೃಹತ್ ದೇವಸ್ಥಾನಗಳು ನಿರ್ಮಾಣವಾದವು. ಬೌದ್ಧ ಧರ್ಮಕ್ಕೂ ಬೆಂಬಲ ಸಿಕ್ತು, ಜೊತೆಗೆ ಇಸ್ಲಾಂ ಧರ್ಮಕ್ಕೂ ಮುಕ್ತ ಅವಕಾಶವಿತ್ತು. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಈ ಟಾಲರೆನ್ಸ್ ಖಂಡಿತ ಗ್ರೇಟ್. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. 10ನೇ ಶತಮಾನದ ಅರಬ್ ಪ್ರವಾಸಿ ಅಲ್ ಮಸೂದಿ ಬರೆದಿಟ್ಟಿರೋ ಪ್ರಕಾರ ಆ ಟೈಮಲ್ಲೇ ಕೇವಲ ಸೈಮೂರ್ ಅನ್ನೋ ಒಂದೇ ಒಂದು ಜಿಲ್ಲೆಯಲ್ಲಿ 10,000 ಮುಸ್ಲಿಮರು ವಾಸವಾಗಿದ್ರಂತೆ. ವಿದೇಶಿಯರು ಈ ನಾಡಲ್ಲಿ ಎಷ್ಟು ನೆಮ್ಮದಿಯಾಗಿ, ಸೇಫ್ ಆಗಿ ಬದುಕುತ್ತಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾ? ರಾಷ್ಟ್ರಕೂಟರು ಮುಸ್ಲಿಂ ವ್ಯಾಪಾರಿಗಳಿಗೆ
ಕರಾವಳಿಯಲ್ಲಿ ಸೆಟ್ಲಾಗೋಕೆ, ಮಸೀದಿ ಕಟ್ಕೊಳ್ಳೋಕೆ ಹಾಗೂ ತಮ್ಮ ಧರ್ಮವನ್ನ ಮುಕ್ತವಾಗಿ ಆಚರಿಸೋಕೆ ಸಂಪೂರ್ಣ ಅವಕಾಶ ಕೊಟ್ಟಿದ್ರು. ಇದು ಇವರ ಸಮಾಜ ಎಷ್ಟು ಕಾಸ್ಮೋಪಾಲಿಟನ್ ಆಗಿತ್ತು ಅನ್ನೋದನ್ನ ತೋರಿಸುತ್ತೆ. ಗ್ಲೋಬಲೈಸೇಷನ್ ಹಾಗೂ ರಿಲಿಜಿಯಸ್ ಹಾರ್ಮೋನಿ ಅನ್ನೋದು ಆ ಕಾಲದಲ್ಲೇ ಇವರ ಆಕ್ಟಿವ್ ಪಾಲಿಸಿ ಆಗಿತ್ತು ಅನ್ನೋದು ನಿಜಕ್ಕೂ ಅಮೇಜಿಂಗ್. 14ನೇ ವಿಭಾಗ ಮೊನೊಲಿಥಿಕ್ ವಂಡರ್ಸ್ ಇನ್ ಸ್ಟೋನ್. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದ ವಿಚಾರಕ್ಕೆ ಬಂದ್ರೆ ಕಲ್ಲಿನಲ್ಲಿ ಇವರು ಸೃಷ್ಟಿಸಿದ ಏಕಶಿಲಾ ವಿಸ್ಮಯಗಳನ್ನ ನೋಡೋಣ ಬನ್ನಿ. ಮಹಾರಾಷ್ಟ್ರದ ಎಲ್ಲೋರಾದಲ್ಲಿರೋ ಈ ಕೈಲಾಸನಾಥ ದೇವಸ್ಥಾನವನ್ನೊಮ್ಮೆ ನೋಡಿ. ಇದು ಸುಮ್ನೆ ಕಲ್ಲುಗಳನ್ನ ಇಟ್ಟು ಕಟ್ಟಿದ ದೇವಸ್ಥಾನ ಅಲ್ಲ. ಇಡೀ ಒಂದು ಬೆಟ್ಟವನ್ನೇ ಮೇಲಿಂದ ಕೆಳಗೆ ಕೊರೆದು ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತಿದ ಜಗತ್ತಿನ ಅತೀದೊಡ್ಡ ಆಶ್ಚರ್ಯ. 1ನೇ ಕೃಷ್ಣನಿಂದ ಶುರುವಾದ ಈ ಪ್ರಾಜೆಕ್ಟ್ ರಾಷ್ಟ್ರಕೂಟರ ಹತ್ತಿರ ಎಷ್ಟೊಂದು ಸಂಪನ್ಮೂಲ ಮತ್ತೆ ಸ್ಕಿಲ್ ಇತ್ತು ಅಂತ ಇವತ್ತಿಗೂ ಸಾರಿ ಹೇಳ್ತಾ ಇದೆ. ಬರೀ ಕೈಲಾಸನಾಥ ದೇವಸ್ಥಾನ ಮಾತ್ರವಲ್ಲ, ಎಲ್ಲೋರಾದ ಜೈನ ಗುಹೆಗಳು, ಮುಂಬೈ ಬಳಿಯ ಎಲಿಫೆಂಟಾ ಗುಹೆಗಳಲ್ಲಿರೋ ಪ್ರಸಿದ್ಧ ಮಹೇಶಮೂರ್ತಿ ಶಿಲ್ಪ, ಹಾಗೆ ನಮ್ಮ ಕರ್ನಾಟಕದ ಪಟ್ಟದಕಲ್ಲಿನಲ್ಲಿರೋ ಜೈನನಾರಾಯಣ ದೇವಸ್ಥಾನ ಇವೆಲ್ಲ ರಾಷ್ಟ್ರಕೂಟರ ಶಾಶ್ವತ ಕೊಡುಗೆಗಳೇ. ಇವುಗಳಲ್ಲಿ ಕೆಲವು ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಾಗಿದೆ ಅಂದ್ರೆ ಅವರ ಕಲಾಭಿರುಚಿ ಎಷ್ಟೊಂದು ಪರ್ಫೆಕ್ಟ್ ಆಗಿತ್ತು ಅಂತ ಅರ್ಥ ಮಾಡ್ಕೋಬಹುದು. 17ನೇ ವಿಭಾಗ ಎ ಸಡನ್ ಅಂಡ್ ಡ್ರಮ್ಯಾಟಿಕ್ ಫಾಲ್. ಆದ್ರೆ ಇಷ್ಟೆಲ್ಲ ವೈಭವ, ಇಷ್ಟೆಲ್ಲ ಪವರ್ ಇದ್ದ ಈ ಸಾಮ್ರಾಜ್ಯ ದಿಢೀರಂತ ನಾಟಕೀಯವಾಗಿ ಹೇಗೆ ಪತನವಾಯ್ತೋ? ನಂಬೋಕೆ ಕಷ್ಟ ಆದ್ರೂ ಕೇವಲ 10 ವರ್ಷಗಳಲ್ಲಿ ಇಡೀ ಸಾಮ್ರಾಜ್ಯ ಉಲ್ಟಾಪಲ್ಟಾ ಆಗೋಯ್ತು. ಕ್ರಿಸ್ತಶಕ 972ರಲ್ಲಿ ಮಾಳವರಾಜ ಬಂದು ರಾಜಧಾನಿ ಮಾನ್ಯಖೇಟದ ಮೇಲೆ ಅಟ್ಯಾಕ್ ಮಾಡಿ ಲೂಟಿ ಮಾಡ್ದ. ಇದು ಅವರ ಅಜೇಯ ಅನ್ನೋ ಇಮೇಜನ್ನೇ ಡ್ಯಾಮೇಜ್ ಮಾಡಿತು. ಇದೇ ಚಾನ್ಸ್ ಅಂತ ಕಾಯ್ತಿದ್ದ ಮಾಂಡಲಿಕ 2ನೇ ತೈಲಪ ತಕ್ಷಣ ಬಂಡಾಯ ಎದ್ದು ಸ್ವಾತಂತ್ರ್ಯ ಘೋಷಿಸಿದ. ಅಷ್ಟೇ, ಇಸ್ಪೀಟೆಲೆಗಳ ಬಂಗಲೆ ಥರ ಇಡೀ ಸಾಮ್ರಾಜ್ಯ ಛಿದ್ರವಾಯಿತು. ಈ ಗ್ರೇಟ್ ವಂಶದ ಕೊನೆಯ ರಾಜ 4ನೇ ಇಂದ್ರ. ಸಾಮ್ರಾಜ್ಯ ಕೈತಪ್ಪಿದ್ಮೇಲೆ ಆತ ಶ್ರವಣಬೆಳಗೊಳಕ್ಕೆ ಬಂದು ಪ್ರಾಪಂಚಿಕ ಜೀವನವನ್ನೇ ತ್ಯಜಿಸಿ ಸಲ್ಲೇಖನ ವ್ರತ ಕೈಗೊಂಡ. ಅನ್ನ ನೀರು ಬಿಟ್ಟು ಪ್ರಾಣತ್ಯಾಗ ಮಾಡೋ ಈ ಜೈನ ಆಚರಣೆಯ ಮೂಲಕ 100 ವರ್ಷ ದಖ್ಖಣಾಳಿಗ ರಾಷ್ಟ್ರಕೂಟ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಇತಿಹಾಸದ ಪುಟ ಸೇರಿತು. ಈಗ ಈ ಇಡೀ ವಿವರಣೆ ನೋಡಿದ್ಮೇಲೆ ಖಂಡಿತ ಒಂದು ಗಂಭೀರವಾದ ಪ್ರಶ್ನೆ ಮೂಡುತ್ತಲ್ವಾ? ಇಡೀ ಪರ್ವತಗಳನ್ನೇ ಗುಡಿಗಳಾಗಿ ಕೆತ್ತಿದ, ಸಾಗರದಾಚೆಗೂ ವ್ಯಾಪಾರ ಮಾಡಿದ, ಜಗತ್ತಿನ ಟಾಪ್ ಸಾಮ್ರಾಜ್ಯಗಳ ಜೊತೆ ನಿಂತ ಇಂಥ ಒಂದು ಮಹಾನ್ ಸಿವಿಲೈಸೇಷನ್ ಇತಿಹಾಸದ ಪುಸ್ತಕಗಳಲ್ಲಿ ಕೇವಲ ಒಂದು ಸಣ್ಣ ಫುಟ್ನೋಟ್ ಆಗಿ ಹೇಗೆ ಮರೆಯಾಗೋಕ್ ಸಾಧ್ಯ? ನಮ್ಮದೇ ನೆಲದ ಈ ವಿಸ್ಮಯಕಾರಿ ರಾಷ್ಟ್ರಕೂಟರ ಬಗ್ಗೆ ನಾವಿನ್ನೂ ಹೆಚ್ಚು ತಿಳ್ಕೋಬೇಕು, ಗರ್ವಪಡಬೇಕು ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿವರಣೆಯಲ್ಲಿ ಮತ್ತೆ ಭೇಟಿಯಾಗೋಣ.